ಪಕ್ಷ ಈಗಾಗಲೇ ಕಮಿಟಿಯನ್ನ ರಚನೆ ಮಾಡಿದೆ. ಇದು ಹಿರಿಯರ ಗಮನಕ್ಕೆ ಬಂದಿದೆ, ನಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಸಹಜವಾಗಿ ಪಕ್ಷ ಏನು ಶಿಸ್ತು ಕ್ರಮವನ್ನು ತಗೊಳ್ಳುತ್ತೆ, ಹೇಗೆ ತನಿಖೆಯನ್ನು ಮಾಡುತ್ತೆ ಅದನ್ನು ಮಾಡಲಾಗುತ್ತೆ. ಆದರೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದ್ದಾರೆ ಅವರು ಈ ಥರ ತಾಯಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡಿದರೆ ಯಾವುದೇ ಕಾರಣಕ್ಕೆ ಅವರನ್ನು ಕ್ಷಮಿಸಬಾರ್ದು ಅನ್ನುವಂಥ ಆಗ್ರಹ ನಂದಿದೆ. ಇಬ್ಬರು ಶಾಸಕರು ಓಪನ್ ಆಗಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ ಮತ್ತು ಏನೋ ನಾಚಿಕೆ ಇಲ್ಲದೇನೆ ಏನೋ ಮಾನ ಮರ್ಯಾದೆ ಇಲ್ಲದೇನೆ ಓಡಾಡ್ತಾರೆ, ಮಾತಾಡ್ತಾರೆ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದ್ರೂ ಹೋಗ್ಬೇಕು, ರಾಜೀನಾಮೆ ಆದ್ರೂ ಕೊಡಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರ್ಬೇಕು ಮತ್ತು ಅಡ್ಡದ ಮತದಾನ ಮಾಡಬೇಕು ಮತ್ತು ನಾನು ಕಾಂಗ್ರೆಸ್ಸಿಗೆ ಹಾಕಿದ್ದೀನಿ ಅನ್ನುವಂಥದ್ದನ್ನು ಹೇಳಬೇಕು. ಇದು ನಡೀತಾ ಇರುವಂಥದ್ದು. ಅಂದರೆ ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಆ ಮಾನಸಿಕತೆ ತೋರಿಸುತ್ತೆ. ಪಕ್ಷ ಈಗಾಗಲೇ ಕಮಿಟಿಯನ್ನ ರಚನೆ ಮಾಡಿದೆ. ಇದು ಹಿರಿಯರ ಗಮನಕ್ಕೆ ಬಂದಿದೆ, ನಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಸಹಜವಾಗಿ ಪಕ್ಷ ಏನು ಶಿಸ್ತು ಕ್ರಮವನ್ನು ತಗೊಳ್ಳುತ್ತೆ, ಹೇಗೆ ತನಿಖೆಯನ್ನು ಮಾಡುತ್ತೆ ಅದನ್ನು ಮಾಡಲಾಗುತ್ತೆ. ಆದರೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದ್ದಾರೆ ಅವರು ಈ ಥರ ತಾಯಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡಿದರೆ ಯಾವುದೇ ಕಾರಣಕ್ಕೆ ಅವರನ್ನು ಕ್ಷಮಿಸಬಾರ್ದು ಅನ್ನುವಂಥ ಆಗ್ರಹ ನಂದಿದೆ. ಇಬ್ಬರು ಶಾಸಕರು ಓಪನ್ ಆಗಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ ಮತ್ತು ಏನೋ ನಾಚಿಕೆ ಇಲ್ಲದೇನೆ ಏನೋ ಮಾನ ಮರ್ಯಾದೆ ಇಲ್ಲದೇನೆ ಓಡಾಡ್ತಾರೆ, ಮಾತಾಡ್ತಾರೆ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದ್ರೂ ಹೋಗ್ಬೇಕು, ರಾಜೀನಾಮೆ ಆದ್ರೂ ಕೊಡಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರ್ಬೇಕು ಮತ್ತು ಅಡ್ಡದ ಮತದಾನ ಮಾಡಬೇಕು ಮತ್ತು ನಾನು ಕಾಂಗ್ರೆಸ್ಸಿಗೆ ಹಾಕಿದ್ದೀನಿ ಅನ್ನುವಂಥದ್ದನ್ನು ಹೇಳಬೇಕು. ಇದು ನಡೀತಾ ಇರುವಂಥದ್ದು. ಅಂದರೆ ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಆ ಮಾನಸಿಕತೆ ತೋರಿಸುತ್ತೆ. ಪಕ್ಷ ಈಗಾಗಲೇ ಕಮಿಟಿಯನ್ನ ರಚನೆ ಮಾಡಿದೆ. ಇದು ಹಿರಿಯರ ಗಮನಕ್ಕೆ ಬಂದಿದೆ, ನಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಸಹಜವಾಗಿ ಪಕ್ಷ ಏನು ಶಿಸ್ತು ಕ್ರಮವನ್ನು ತಗೊಳ್ಳುತ್ತೆ, ಹೇಗೆ ತನಿಖೆಯನ್ನು ಮಾಡುತ್ತೆ ಅದನ್ನು ಮಾಡಲಾಗುತ್ತೆ. ಆದರೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದ್ದಾರೆ ಅವರು ಈ ಥರ ತಾಯಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡಿದರೆ ಯಾವುದೇ ಕಾರಣಕ್ಕೆ ಅವರನ್ನು ಕ್ಷಮಿಸಬಾರ್ದು ಅನ್ನುವಂಥ ಆಗ್ರಹ ನಂದಿದೆ.